ಯೇಸು ಕ್ರಿಸ್ತನ ಜನ್ಮದಿನವಾದ ಕ್ರಿಸ್ಮಸ್ ಹಬ್ಬವನ್ನು ಬುಧವಾರ ಕಾರವಾರದಲ್ಲಿ ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು. ವಿವಿಧ ಚರ್ಚ್ಗಳಲ್ಲಿ ಮಂಗಳವಾರ ಮಧ್ಯರಾತ್ರಿ ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಯಿತು. ಕಾರವಾರದ ಹೈ ಚರ್ಚ್, ಕ್ಯಾಥಡ್ರಲ್ ಚರ್ಚ್ ಸೇರಿದಂತೆ ಗ್ರಾಮೀಣ ಪ್ರದೇಶಗಳಾದ ಬಿಣಗ, ಹಳಗ, ಮಲ್ಲಾಪುರ, ಅಮದಳ್ಳಿ ಇನ್ನಿತರ ಕಡೆಗಳಲ್ಲಿ ಕ್ರಿಸ್ಮಸ್ ಹಬ್ಬವನ್ನು ಕ್ರೈಸ್ತ ಸಮುದಾಯದವರು ಆಚರಿಸಿದರು. ಚರ್ಚ್ ಅನ್ನು ಹಾಗೂ ಮನೆಗಳನ್ನು ವಿದ್ಯುತ್ ದೀಪಗಳಿಂದ ಸಿಂಗರಿಸಿದ್ದು ಕಣ್ಮನ ಸೆಳೆಯುತ್ತಿತ್ತು. ಚರ್ಚ್ ಹಾಗೂ ಹಲವು ಮನೆಗಳೆದುರು ಯೇಸುವಿನ ಜನನದ ಬಗ್ಗೆ ತಿಳಿಸುವ ಗೋದಲಿ ನಿರ್ಮಿಸಲಾಗಿತ್ತು. ಬುಧವಾರ ಕ್ರೈಸ್ತ ಸಮುದಾಯದವರು ಕೇಕ್ಗಳನ್ನು ನೆರೆಹೊರೆಯವರಿಗೆ, ಸ್ನೇಹಿತರಿಗೆ ನೀಡಿ ಹಬ್ಬದ ಶುಭಾಶಯ ಕೋರಿದರು. ಕಾರವಾರ ನಗರದ ಪ್ರಮುಖ ರಸ್ತೆಗಳಲ್ಲೂ ಗೋದಲಿಯ ಮೆರವಣಿಗೆ ನಡೆಯಿತು. ರ್ಯಾಲಿಯಲ್ಲಿ ಕ್ರಿಸ್ತನ ಸಂದೇಶಗಳನ್ನು ಸಾರಲಾಯಿತು. ನೂರಾರು ಜನರು ಪಾಲ್ಗೊಂಡಿದ್ದರು. ಆತ್ಮೀಯ ಬಂಧು ಬಾಂಧವರೇ, ದೇವರು ಆಡುವ ಭಾಷೆ ಏಕೈಕ ಭಾಷೆ, ಅದೇ ಪ್ರೀತಿಯ ಭಾಷೆ. ಎಲ್ಲ ದೇಶದ, ಎಲ್ಲ ಕಾಲದ, ಎಲ್ಲ ಧರ್ಮದ ಜನರೆಲ್ಲರಿಗೂ ಅರ್ಥವಾಗುವಂಥ ಭಾಷೆ ಈ ಪ್ರೀತಿಯ ಭಾಷೆ. ಆದ್ದರಿಂದಲೇ ದೇವರು ತಮ್ಮ ಏಕಮಾತ್ರ ಪುತ್ರರನ್ನು ಈ ಧರೆಗೆ ಕಳುಹಿಸಿದರು. ಅವರ ಜಯಂತಿಯನ್ನು ನಾವೆಲ್ಲರೂ ಆಚರಿಸುವಾಗ ತಮಗೆಲ್ಲರಿಗೂ ಶಾಂತಿಯ, ಪ್ರೀತಿಯ ಸಂದೇಶವನ್ನು ಕೊಡಲು ನಾನು ಇಚ್ಛಿಸುತ್ತೇನೆ. ಆ ಪ್ರಭು ಯೇಸು ಕ್ರಿಸ್ತರ ಶಾಂತಿ, ಪ್ರೀತಿ ನಿಮ್ಮ ತನು ಮನಗಳಲ್ಲಿ ಯಾವಾಗಲೂ ಅದು ನಿರಂತರವಾಗಿ ಇರಬೇಕೆಂದು ನಾನು ಆಶಿಸುತ್ತೇನೆ. ತಮಗೆಲ್ಲರಿಗೂ ಕ್ರಿಸ್ತ ಜಯಂತಿಯ ಶುಭಾಶಯಗಳು ಮತ್ತು ಹೊಸ ವರ್ಷದ ಶುಭಾಶಯಗಳು. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.